ಅಕ್ಕ ನೀಲಾ, ನಮ್ಮ ಅಕ್ಕ ಬಂದ್ರು, ಚೇರ್ ಎತ್ಕೋ ಬಾ. ಅಕ್ಕ ಬಾರಕ್ಕ, ಚೆನ್ನಾಗಿದೆ ಅಕ್ಕ. ಚೆನ್ನಾಗಿದ್ದೀನಿ. ಅಕ್ಕಿ ಕುತ್ಕೊಳ್ಳಿ. ಇರ್ಲಿ ಇರ್ಲಿ, ನಾನು ಕೂತ್ಕೊಳಕ್ಕೇನು ಬಂದಿಲ್ಲ. ನಾನು ಮನೆ ಕಟ್ಸಿದ್ದೀನಿ. ಎಷ್ಟು ಗೊತ್ತಾ? 1.5 ಕೋಟಿ. ನಾಳೆ ಗೃಹ ಪ್ರವೇಶ. ತುಂಬಾ ಸಂತೋಷ, ಬರ್ತೀವಿ ಅಕ್ಕ. ಬರ್ಬೇಡಿ ಅಂತ ಹೇಳೋಕೆ ಬಂದಿರೋದು. ಅಕ್ಕೆ ಇದನ್ನ ನೀವು ಹೇಳ್ದೆ ಇರ್ಬೋದಿತ್ತಲ್ವಾ? ನಾಳೆ ದಿನ 3ನೇ ವ್ಯಕ್ತಿಯಿಂದ ವಿಷಯ ಗೊತ್ತಾಗ್ಬಿಟ್ಟು ಎಲ್ಲಿ ನೀವು ಅಲ್ಲಿ ಬಂದ್ಬಿಡ್ತೀರೋ ಅಂತ ಹೇಳಿ ನೀವು ಬರಬಾರ್ದು ಅಂತ ಹೇಳಕ್ಕೆ ನಾನೇ ಬಂದಿದ್ದೀನಿ. ನೀವು ಎಲ್ಲಿರ್ಬೇಕೋ ಅಲ್ಲೇ ಇರಿ. ಹೋಗಮ್ಮ ಕಡೆಯಲ್ಲಿ. ಏನತ್ತೆ, ಮನೆ ಕಟ್ಟಿದ್ಯಾ? 1.5 ಕೋಟಿನ? 3 ವರ್ಷದಿಂದ ನಿನ್ ಗಂಡ ಬಿಸ್ನೆಸ್ ಮಾಡ್ತೀನಿ ಅನ್ಬಿಟ್ಟು ನಮ್ಮ ಅಪ್ಪನ್ ಕರ್ಕೊಂಡು ಹೋಗಿ ಶ್ಯೂರಿಟಿಗೆ ಸೈನ್ ಹಾಕ್ಸ್ಕೊಂಡ. ಆ ಸಾಲ ಏನಾದ್ರು ತೀರ್ಸದ್ನ? ನಮ್ಮಪ್ಪ ಜಮೀನ್ ಮಾರಿ ಸಾಲ ತೀರ್ಸಿದಾನೆ. ಈಗ ಚೆನ್ನಾಗಿದ್ದೀರಾ ಅಲ್ವಾ? ನಮ್ಮಪ್ಪ ತೀರ್ಸಿದ ಸಾಲ ನನಗೆ ವಾಪಸ್ ಕೊಡಿ. ಇಷ್ಟೆಲ್ಲ ಆದ್ರೂ ನಮ್ಮಪ್ಪ ನಮ್ಮ ಅಕ್ಕ ಬಂದಿದ್ದಾಳೆ ಅಂತ ಪ್ರೀತಿಯಿಂದ ಮಾತಾಡಿಸ್ತಿದ್ದಾನೆ. ನೀನೇನ್ ಮಾಡ್ತಿದ್ಯಾ? ನಮ್ಮನೆ ಬಾಗಿಲಲ್ಲಿ ನಿಂತ್ಕೊಂಡು ನಮ್ಗೆ ಅವಮಾನ ಮಾಡ್ತಿದ್ಯಾ. ಏನಂದ್ರೆ ಯಾರು ಎಲ್ಲಿರ್ಬೇಕು ಅಲ್ಲೇ ಇರ್ಬೇಕು ಅಂದೆ ಅಲ್ವಾ? ನಿನಗ್ ಯೋಗ್ಯತೆ ಇದ್ರೆ ನಿನ್ ಗಂಡ ಮಾಡಿದ ಸಾಲನ ವಾಪಸ್ ಕೊಟ್ಬಿಟ್ಟು ನಮ್ಮನೆ ಹೊಸಲು ಬಾಗ್ಲು ತೊಳಿ. ಇಲ್ಲ ಅಂದ್ರೆ ಬಂದಿದ್ದ ದಾರಿಲಿ ಹೋಗ್ತಾ ಇರು. ನಮ್ಮ ಅಕ್ಕ ಹೇಳಿದ್ ಸರಿನೇ ಇದೆ. ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅಲ್ಲಲ್ಲೇ ಇರ್ಬೇಕು. Download ShareChat.